ಓಕೆ. ಆಮೇಲೆ ಅನು ಅಕ್ಕ, ನೀವು ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಶಾಲೆಗಳು ಅನಭಿವೃದ್ಧಿಯಿಂದ ಬಳಲ್ತಿದ್ದಾವೆ. ನೀವು ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬಂದುಬಿಟ್ಟು ಶಾಲಾ ಅಭಿವೃದ್ಧಿ ಮಾಡ್ತಿದ್ರೆ ಆ ಕಡೆನೂ ಗಮನ ಕೊಡಿ ಅಂತ ತುಂಬ ಜನರ ಒಂದು ಬೇಡಿಕೆ ಖಂಡಿತ ಇದೆ. ಹೌದು, ಉತ್ತರ ಕರ್ನಾಟಕದಲ್ಲಿ ಕೂಡ ಸರ್ಕಾರಿ ಕನ್ನಡ ಶಾಲೆಗಳು ಹಾಳಾಗಿದ್ದಾವೆ. ಕಟ್ಟಡಗಳಂತೂ ಆ ದುಸ್ಥಿತಿಯನ್ನು ನಾವು ನೋಡೋಕ್ಕೆ ಆಗಲ್ಲ. ನಿಜವಾಗ್ಲೂ ಅಷ್ಟೊಂದು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಹೊಂದಿದ್ದಾವೆ. ನಾವು ಎಲ್ಲ ಕಡೆನೂ ಶಾಲೆ ಮಾಡ್ತಿದ್ದೀವಿ, ಆದರೆ ಉತ್ತರ ಕರ್ನಾಟಕದಲ್ಲಿ ಅತಿ ಕಡಿಮೆ ಶಾಲೆಗಳು ಮುಚ್ಚೋದು. ಯಾವುದೇ ಸಮರ್ಪಕ ವ್ಯವಸ್ಥೆ ಏನೂ ಇಲ್ಲ. ಖಂಡಿತ ಒಪ್ಕೊಳ್ಳೋಣ, ಉತ್ತರ ಕರ್ನಾಟಕದಲ್ಲಿ ಏನಿರುವಂಥ ಶಾಲೆಗಳೇನಿದೆ, ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ನಮ್ಮದು ಮುಂಬೈ ಕರ್ನಾಟಕ ಅದರ್ವೈಸ್ ಅದು ಆಯಿತಾ, ಅವೆಲ್ಲ ಏನು ಬರ್ತಿದ್ದಾವೆ ಅಲ್ಲಿ ಯಾವ ಶಾಲೆಗಳು ಸಮರ್ಪಕವಾದ ಯಾವುದೇ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪೌಷ್ಟಿಕಾಹಾರ, ಶಿಕ್ಷಣದ ಕೊರತೆಗಳು ಕೂಡ ತುಂಬ ಶಾಲೆಗಳಲ್ಲಿ ಎದ್ದು ಕಾಣ್ತಿದ್ದೇವೆ ನಿಜ. ಆದರೆ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ತಾ ಇರೋದು ಯಾವ ಕಡೆ ನೀವು ಡೆವಲಪ್ ಆಗ್ತಿದ್ದೀರಾ ಆ ಕಡೆನೇ ಕನ್ನಡ ಶಾಲೆಗಳು ತುಂಬ ಮುಚ್ತಾ ಇದ್ದಾವೆ. ಅದರಿಂದ ನಾವು ಈಗ ನೋಡಿ, ಇಲ್ಲಿನೂ ನಮ್ಮ ಉತ್ತರ ಕರ್ನಾಟಕಕ್ಕೂ ನಮಗೂ ಏನೂ ವ್ಯತ್ಯಾಸನೇ ಇಲ್ವಲ್ಲ. ಇದು KR ಪೇಟೆ, ಮಂಡ್ಯ ಅಂದರೆ ಅಲ್ವಾ, ತುಂಬ ಕಡೆನೂ ಮಂಡ್ಯ ಅಭಿವೃದ್ಧಿ ಆಗಿದೆ, ಮಂಡ್ಯ ತುಂಬ ಚೆನ್ನಾಗಿದೆ. ಆದರೆ KR ಪೇಟೆ ಯಾಕೆ ಇಷ್ಟೊಂದು ಹಿಂದುಳಿದಿದೆ? ಇನ್ನೂ ತುಂಬ ಈ ನಾನು ಮೈಸೂರು, HD ಕೋಟೆ, ಹಳೆ ಮೈಸೂರು ಭಾಗಗಳಲ್ಲಿ ತುಂಬ ಕಡೆ ನಾನು ಕೆಲಸ ಮಾಡಿದ್ದೀನಿ. ಶಾಲೆಗಳೆಲ್ಲ ಮುಚ್ತಿದೆ. ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಷ್ಟು ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ತಾ ಇದೆ. ಯಾಕೆ ಇಲ್ಲಿ ಬಡವರಿಲ್ವಾ? ಎಲ್ಲರೂ ಶ್ರೀಮಂತರು ಇದ್ದೀರಾ ಅಂತ. ಅಂದರೆ ಈ ಶಾಲೆಗಳಿಗೆ ಈಗ ನಾನು ಮೊನ್ನೆ ಯರೇಗೌಡನಹಳ್ಳಿ ಈ ಶಾಲೆಯಲ್ಲಿ ಕೇವಲ 24 ಜನ, ಇದು ರಾಗಿಮುದ್ನಹಳ್ಳಿಲಿ ಒಂದು ಎಷ್ಟಿದ್ರು ಇರಬೇಕು, ಅಲ್ಲಿ ಒಂದು 50-60 ಜನ ವಿದ್ಯಾರ್ಥಿಗಳಿದ್ರಂತ ಅನಿಸುತ್ತೆ. ಹೇಳಿರ್ತಾರೆ, ಕೆಲವೊಮ್ಮೆ ಮರ್ತು ಬಿಟ್ಟಿರ್ತೀವಿ ತುಂಬ ಶಾಲೆಗಳಲ್ವ. ಆ ರೀಸನಿಂದ ಇಲ್ಲೇನೂ ನೋಡಿ ಹಾಳಾಗಿದ್ದೀವಿ. ಎಷ್ಟೋ ವರ್ಷಗಳು, 10-15 ವರ್ಷದಿಂದ ಕಾಂಪೌಂಡ್ಗಳಿಗೆ ಬಣ್ಣನೇ ಕಂಡಿಲ್ಲ ನೋಡಿ. ಅಲ್ಲೆಲ್ಲ ಎಷ್ಟೊಂದು ಪ್ಯಾಚ್ ವರ್ಕ್ ಇದೆ, ಎಲ್ಲ ಹಾಳಾಗಿ ಹೋಗಿದೆ. ಇಲ್ಲಿ ಕ್ರಿಮಿಕೀಟಗಳೆಲ್ಲ ಸೇರ್ಕೊಂಡಿದ್ದಾವೆ. ಇನ್ನೇನು ವಿಶಾಲವಾಗಿರುವಂಥ ಒಂದು ಮೈದಾನ ಇದೆ, ಆದರೆ ಉಪಯೋಗನೇ ಇಲ್ಲ. ಇನ್ನು ಕುಂದುಕೊರತೆಗಳನ್ನು ನಾವು ಹೇಳ್ತಾ ಹೋದರೆ ತುಂಬಾ ಇದ್ದಾವೆ. ಕುಂದುಕೊರತೆಗಳನ್ನು ಹೇಳೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ಓಕೆ, ನಾನೀಗ ಒಳ್ಳೆ ಮಾತಾಡ್ಬೋದು, ಜನಗಳನ್ನ ಮೆಚ್ಚಿಸ್ಬೋದು, ಎಜುಕೇಟ್ ಮಾಡ್ಬೋದು. ಆದರೆ ಕೆಲಸ ಯಾರೂ ನಾವು ಮಾಡ್ತಿಲ್ಲ. ಕೆಲಸಗಳಾಗಬೇಕಂತಂದರೆ ಯುವಕರೆಲ್ಲ ನೀವು ಬರಬೇಕು, ನಿಮ್ಮೂರಿನ ಶಾಲೆಯನ್ನು ನೀವು ಶುಚಿಯಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಅಂದರೆ ಸುಂದರೀಕರಣ ಮಾಡಲೇಬೇಕು. ಇಲ್ಲ ಅಂತಂದರೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಅಂತ ಈಗ ನಾವು ಬೇರೆಯವರು ಏನು ಮಾಡ್ತಾರೆ, ನಾವು ಪ್ರತಿ ಸಾರಿ ಗ್ರಾಮ ಸಭೆ ನಡೆಸಿದಾಗ ಈ ಹಳ್ಳಿ ಗ್ರಾಮಸ್ಥರೆಲ್ಲ ಟೀಚರ್ಗಳನ್ನ ದೂರ್ತಾರೆ, ಟೀಚರ್ಗಳೆಲ್ಲ ಗ್ರಾಮಸ್ಥರನ್ನ ದೂರ್ತಾರೆ. ಆಮೇಲೆ ಈ ಪೋಲಿ ಪುಡಾರಿಗಳಂತ ಪಾಪ ನಮ್ಮ ಅಣ್ಣ ತಮ್ಮಂದಿರ್ತಾರಲ್ಲ ಅಂಥವ್ರಿಗೆಲ್ಲ ದೂಡ್ಬಿಡ್ತಾರೆ. ಕೊನೆ ಪಕ್ಷ ಅವರಿಂದ ಶಾಲೆ ಹಾಳಾಗ್ಬಿಡ್ತು, ಇವರಿಂದ ಶಾಲೆ ಹಾಳಾಗ್ಬಿಡ್ತು ಅಂತ. ಒಂದೊಂದು ಸಾರಿ ನಾವು ಎಲ್ಲೋ ಒಂದು ಕಡೆ ಸ್ಕೂಲ್ ಪೇಂಟ್ ಮಾಡ್ತೀವಿ ಅಂದಾಗ ಎಷ್ಟೋ ಜನ ಯುವಕರು, ಹಳೆ ವಿದ್ಯಾರ್ಥಿಗಳು, ಪೋಲಿ ಪುಡಾರಿಗಳೇ ಬಂದ್ಬಿಟ್ಟು ನಮಗೆ ಸಹಾಯ ಮಾಡಿದ್ದು. ಯಾರು ಅಷ್ಟೊಂದು ವಿದ್ಯಾವಂತರು, ಅಷ್ಟು ಅಫಿಷಿಯಲ್ಸ್ ಪೀಪಲ್ ಯಾರೂ ಬಂದ್ಬಿಟ್ಟು ನಮಗೆ ಹೆಲ್ಪ್ ಮಾಡಿಲ್ಲ. ಶಾಲಾ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲರೂ ನಿಲ್ಲಬೇಕಪ್ಪ, ಎಲ್ಲರೂ ನಿಲ್ಲೋಣ, ಎಲ್ಲರೂ ಕೆಲಸ ಮಾಡೋಣ, ಎಲ್ಲರೂ ನಮ್ಮ ಜೊತೆ ಇರಬೇಕಂತ ಕೇಳ್ಕೊತೀನಿ. ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಧ್ವನಿನೂ ಸ್ಪಷ್ಟವಾಗಿ ಕೇಳ್ತಿಲ್ಲ, ಅಂದರೆ ಕಾನ್ಫಿಡೆನ್ಸ್ ಇಲ್ಲ ಮಾತಾಡೋಕ್ಕೆ. ಅಂದರೆ ಬಾಡಿ ಫುಲ್ ಡಿಹೈಡ್ರೇಷನ್ ಆಗಿದೆ. ಅಂದರೆ ಸ್ಪಷ್ಟವಾಗಿ ನಾನು ಮಾತಾಡೋಕ್ಕಾಗ್ತಿಲ್ಲ, ತುಂಬ ಬಿಸಿಲು ಹೊಡಿತಿರೋದ್ರಿಂದ ಮಾತಾಡೋಕ್ಕತ್ತಿಲ್ಲ. ಅದಕ್ಕೆ ಒಳ್ಳೆಯದಾಗಲಿ ಎಲ್ರಿಗೂ.